ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಡೈಲಿ ಲಾಗ್ ಹಾಕ್ಲಿಕತ್ತೇನೆ ನೋಡ್ರಿ. ನಮ್ಮ ಮನೆಯೊಳಗೆ ಇವತ್ತು ಹುಣ್ಣಿಮೆ ಗುರುಪೂರ್ಣಿಮಾ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಮತ್ತು ಇಲ್ಲೆಲ್ಲ ನಾನು ದಿನಾಲೂ ರಂಗೋಲಿ ಹಾಕಿರ್ತೀನಿ. ಇವನ್ನ ಇಲ್ಲೆಲ್ಲ ಬಂದ ನೋಡಿ, ಗಣಪತಿ, ಆಕಳ ಕರ, ಆಮೇಲೆ ಇದ್ರದ್ದು ವೃಂದಾವನ ಎಲ್ಲ ಒಟ್ಟು ನನಗೇನು ಇದಾಗ್ತದೆ ಅದನ್ನೆಲ್ಲ ಹಾಕಿರ್ತೀನಿ. ಸಿದ್ಧಾರೂಢ ರಜ್ಜರದ ಮೂರ್ತಿದು ನಾನು ಪೂಜೆ ಮಾಡಿದ್ದೆ ಇವತ್ತು ಗುರುಪೂರ್ಣಿಮಾ ಅಂತಂದು. ಇಲ್ಲ ಇದನ್ನು ದಿನಾನು ನಮ್ದು ದೇವ್ರ ಮಂಟಪ ಅದೆಲ್ಲ ಅದು ನೋಡ್ರಿ. ಇದನ್ನು ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗಿದ್ರು ಅವರು ಕೆಲಸಕ್ಕೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಹುಣ್ಣಿಮೆಗೊಮ್ಮೆ ನಾವು ಸತ್ಯನಾರಾಯಣ ಪೂಜೆ ಅದನ್ನ ಮಾಡಿರ್ತೀವಿ. ಇಲ್ಲೆಲ್ಲ ದತ್ತಾತ್ರೇಯ ಇದು ಇತ್ತು ಫೋಟೋ, ರಾಘವೇಂದ್ರ ಸ್ವಾಮಿದು ಎಲ್ಲನೂ ಫೋಟೋ ಪೂಜೆ ಮಾಡಿ ಅದನ್ನೆಲ್ಲ ಮಾಡಿತ್ತು. ಇಲ್ಲಿ ಮತ್ತು ನಾನು ದಿನನಿತ್ಯ ಈ ಹುತ್ತದ ಮಣ್ಣಿಂದ ಈಶ್ವರನ ಪೂಜೆ ಮಾಡಿರ್ತೇನೆ. ಅಲ್ಲೇ ದುರ್ಗಾದೇವಿ ಮೂರ್ತಿ ಇತ್ತು, ಆಮೇಲೆ ಎಕ್ಕಿ ಗಿಡದ ಗಣಪಂದಿತ್ತು. ಅವನ್ನೆಲ್ಲ ಇಟ್ಕೊಂಡು ನಾನು ದಿನಾನು ಏನು ಪೂಜೆ ಮಾಡೋದು ಅದನ್ನು ಮಾಡಿರ್ತೀನಿ ನಾನು ಇವತ್ತು. ಆಮೇಲೆ ಅದು ಮುಗಿಸ್ಕೊಂಡು ನಾವು ಹಳೆ ಹುಬ್ಳಿ ಕೃಷ್ಣೇಂದ್ರ ಗುರುಗಳ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಗುರುಪೂರ್ಣಿಮಾದ್ದು ಅಲ್ಲೆಲ್ಲ ಇತ್ತು ಅಂತಂದು ಹೇಳಿ ಅಲ್ಲೇ ಊಟ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಿದ್ವಿ. ಈಕಿ ಮಾಧವಿಯವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತಂದು ಅಲ್ಲೇ ಸ್ವೀಟ್ ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲರೂ ತಿನ್ನಿಸಿದ್ವಿ. ಗುರುಗಳ ದರ್ಶನ ತೊಗೊಂಡು ಅಲ್ಲೇ ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಊಟ ಅದೆಲ್ಲ ಇತ್ತು ಅಂದ್ಕೊಂಡು. ಇದು ಕೃಷ್ಣೇಂದ್ರ ಗುರುಗಳದ್ದು ನೋಡ್ರಿ. ಇಲ್ಲೆಲ್ಲನೂ ಅದ ನೋಡ್ರಿ. ಫೋಟೋ ತಗೊಂಡು ಬಂದೀನಿ. ಇವತ್ತಿಂದ ಅಲಂಕಾರ ನೋಡ್ರಿ, ಭಾಳ ಚೆಂದಾಗಿತ್ತು, ಮಸ್ತಾಗಿತ್ತು ನೋಡ್ರಿ. ಗುರುಗಳ ದರ್ಶನ ತೊಗೊಂಡು ನಾವು ಅಲ್ಲೆಲ್ಲನೂ ಕುತ್ಕೊಂಡು ಎಷ್ಟೋ ತನಕನೂ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಅಂತಂದು ಹೇಳಿ, ನಮ್ಮದು ಫ್ರೆಂಡ್ಸ್ ಗ್ರೂಪ್ ಅದ ರೀ, ಅಲ್ಲೆಲ್ಲ ಕುತ್ಕೊಂಡು ಇದನ್ನು ಮಾಡಿದ್ವಿ. ಈ ಕಡೆ ಇಲ್ಲೆಲ್ಲ ನೋಡ್ರಿ ಈಶ್ವರ ಅದನ್ನೆಲ್ಲ ಮೂರ್ತಿ ಅವ ನೋಡ್ರಿ. ಆಮೇಲೆ ಅಲ್ಲಿ ಊಟದ ಹಾಲಿಗೆ ಬಂದ್ವಿ. ಇಲ್ಲೆಲ್ಲ ಊಟದ ಜನ ರಶ್ ಇತ್ತು. ಒಂದು ಸ್ವಲ್ಪ ಹೊತ್ತು ಕಡಿಮೆ ಆದಮೇಲೆ ನಾವು ಹೋಗಿದ್ವಿ. ಮೊದಲಿಗೆ ಫುಲ್ ರಶ್ ಇತ್ತು, ಇಷ್ಟು ತುಂಬಿತ್ತು. ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಲಿಕ್ಕತ್ತಾರ ನೋಡ್ರಿ ಜನ. ನಾವು ಸ್ವಲ್ಪ ಕ್ಯೂ ಇತ್ತು, ಕ್ಯೂನೊಳಗೆ ನಿಂತ್ಕೊಂಡಿದ್ವಿ. ಆವಾಗ ನಿಂತ್ಕೊಂಡಾಗ ಒಂದು ಸ್ವಲ್ಪ ಫೋಟೋ ವಿಡಿಯೋ ತಗೊಂಡಿದ್ದೆ ನಿಮಗೆ. ಜನನು ಬಂದಾರ ನೋಡ್ರಿ. ಇಲ್ಲೇ ಊಟದ್ದು ಚಲೋ ಮಾಡಿದ್ರು, ದೇವ್ರ ಪ್ರಸಾದ ಅದನ್ನೆಲ್ಲನೂ ಚೆನ್ನಾಗಿತ್ತು ಊಟದ್ದು. ಇಲ್ಲೇ ಸ್ವಲ್ಪ ಇದನ್ನು ಮಾಡ್ಕೊಂಡು ಊಟ ಹಾಕಿಸ್ಕೊಂಬಂದ್ವಿ. ಅನ್ನ, ಹುಳಿ, ಚಟ್ನಿ, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಗೋಧಿ ಪಾಯಸ ಮಾಡಿದ್ರು. ಅನ್ನ, ಹುಳಿ, ಆಮೇಲೆ ಮಜ್ಜಿಗೆ ಎಲ್ಲ ನಿಂತು ನಾವು ಹಾಕಿಸ್ಕೊಂಡು ಊಟ ಮಾಡಿದ್ವಿ. ಎಷ್ಟು ಸರ ಕೇಳಿದ್ರು ಅಷ್ಟು ಸರ ಹಾಕಿದ್ರು. ಆಮೇಲೆ ಸಾಯಂಕಾಲ ನಾವು ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ. ಅಲ್ಲಿ ಗುರುಪೂರ್ಣಿಮಾದ್ದು ಅಲ್ಲೇ ಗಡಿಗೆ ಹೊಡಿಯೋದು ಅದನ್ನೆಲ್ಲನೂ ಮಾಡಿರ್ತಾರೆ. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಮನ್ಯಾಗ ರೆಸ್ಟ್ ಮಾಡಿ ಹೋಗಿದ್ವಿ ಅಂತಂದು ಅದೆಲ್ಲ ಮುಗಿದಿತ್ತು. ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೆ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿರಿ. ಅಜ್ಜಂದು ಆಮೇಲೆ ಕೃಷ್ಣೇಂದ್ರ ಗುರುಗಳ ದರ್ಶನ ತಗೊಳ್ರಿ, ಶೇರ್ ಮಾಡಿರಿ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.